Good morning, dear students. So today in the today's lesson, we are going to study one more very important lesson. So still now we were studied about from the starting. We were studied about many processes in the plants and animals, right? There are many processes we were studied in plants and animals. So for example, the first process we were studied is uh, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಸೊ ಆ ಲೆಸನ್ ಯಾಕೆ ಓದಿದ್ವಿ ನಾವು? ನ್ಯೂಟ್ರಿಷನ್ ಅಂದರೆ ಒಂದು ಜೀವಿ ಬದುಕೋದಕ್ಕೆ ಏನು ಬೇಕು? ಫುಡ್ ಬೇಕು, ಅಂದರೆ ಎನರ್ಜಿ ಬೇಕು. ಆ ಎನರ್ಜಿ ಯಾವುದರಿಂದ ಬರುತ್ತೆ ಆ ಜೀವಿಗೆ, ಲಿವಿಂಗ್ ಆರ್ಗ್ಯಾನಿಸಮ್ಗೆ ಅಂತ ಅಂದರೆ ಫುಡ್ಡಿಂದ ಬರುತ್ತೆ. ಹಾಗಾದರೆ ಆ ಫುಡ್ಡನ್ನು ಯಾವ್ಯಾವ ಥರ ಫುಡ್ಸನ್ನು ಯೂಸ್ ಮಾಡ್ಕೊಳ್ತವೆ, ಪ್ಲ್ಯಾಂಟ್ಸ್ ಹೇಗೆ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ, ಅನಿಮಲ್ಸ್ಗಳು ಯಾವ್ಯಾವ ಥರದ ಅನಿಮಲ್ಸ್ ಇದ್ದಾವೆ, ಯಾವ್ಯಾವ ಥರ ಫುಡ್ಡನ್ನು ಅವುಗಳು ಯೂಸ್ ಮಾಡ್ಕೊಳುತ್ತೆ, ಆಮೇಲೆ ಆ ಫುಡ್ ಹೇಗೆ ಡೈಜೆಸ್ಟ್ ಆಗುತ್ತೆ, ಆ ಫುಡ್ ಗ್ಲೂಕೋಸ್ ಆಗಿ ಅಂದರೆ ಸಿಂಪಲ್ ಫುಡ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲೆಸನಲ್ಲಿ ಕಲ್ತ್ಕೊಂಡ್ವಿ. ಸೊ ಆ ಫುಡ್ಡು ತಗೊಂಡ್ಬಿಟ್ರೆ ಸಾಕಾ ನಮಗೆ ಬದುಕೋದಕ್ಕೆ? ಫುಡ್ ಸಿಕ್ಬಿಟ್ರೆ ಸಾಕಾ? ಇಲ್ಲ. ಹಾಗಾದರೆ ಆ ಫುಡ್ ಏನಾಗಬೇಕು? ನೆಕ್ಸ್ಟು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಫುಡ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ ಇನ್ ಅವರ್ ಬಾಡಿ. ಸೊ ಹಾಗಾದರೆ ಫುಡ್, ಈ ಡೈಜೆಷನ್ ನಾವು ತಗೊಂಡಿರೋಂಥ ಫುಡ್, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಓದಿದ್ವಲ್ಲ, ಅದರಲ್ಲಿ ನಾವು ಫುಡ್ಡನ್ನು ತಗೊಂಡಿದ್ದೀವಿ ಅಂತ ತಗೊಂಡಿರೋದ್ರ ಬಗ್ಗೆ ಎಲ್ಲ ಓದಿದ್ವಿ. ಅದು ಹೇಗೆ ಕನ್ವರ್ಟ್ ಆಗುತ್ತೆ ಸಿಂಪಲ್ ಫುಡ್ಡಾಗಿ ಅಂತೆಲ್ಲ ಓದಿದ್ವಿ. ಆ ಸಿಂಪಲ್ ಫುಡ್ಡು ನೆಕ್ಸ್ಟ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದು ಹೇಗೆ ಕನ್ವರ್ಟ್ ಆಗುತ್ತೆ ಎನರ್ಜಿಯಾಗಿ, ಯಾವ ಪ್ರೋಸೆಸ್ನ ಮುಖಾಂತರ ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆಗೋದಕ್ಕೆ, ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೆ ಏನು ಬೇಕು, ಅದನ್ನೆಲ್ಲ ನಾವು ರೆಸ್ಪಿರೇಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಲೆಸನ್ನಲ್ಲಿ ಓದಿದ್ವಿ ಅಲ್ವಾ? ಸೊ ರೆಸ್ಪಿರೇಷನ್ ಅಂದರೆ ಬರೀ ಫುಡ್ ತಗೊಂಡ್ಬಿಟ್ರೆ ಸಾಕಾಗಲ್ಲ ನಾವು ಬದುಕೋದಕ್ಕೆ. ತಗೊಂಡಿರೋಂಥ ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಆ ಕನ್ವರ್ಟ್ ಆಗುವಂಥ ಪ್ರೋಸೆಸ್ನ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ನಮ್ಮ ಸೆಲ್ಸ್ನ ಮೈಟೋಕಾಂಡ್ರಿಯಾದಲ್ಲಿ, ನಮ್ಮ ಬಾಡಿ ಸೆಲ್ಸ್ನ ಅಥವಾ ಅನಿಮಲ್ ಆರ್ ಪ್ಲ್ಯಾಂಟ್ ಬಾಡಿ ಸೆಲ್ಸ್ನ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ, ಎನರ್ಜಿ ಪ್ರಿಪೇರ್ ಆಗುತ್ತೆ. ಈ ರೆಡಿಯಾಗಿರುವಂಥ ಫುಡ್ ಅಂದರೆ ಡೈಜೆಷನ್ ಆಗಿರುವಂಥ ಫುಡ್, ಸಿಂಪಲ್ ಫುಡ್ ಮೈಟೋಕಾಂಡ್ರಿಯಾಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಆ ಗ್ಲೂಕೋಸ್ ಆಕ್ಸಿಜನನ್ನು ಯೂಸ್ ಮಾಡಿಕೊಂಡು ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ, ಇದು ರೆಸ್ಪಿರೇಷನ್, ಈಗ ನ್ಯೂಟ್ರಿಷನ್ ಆಯಿತು, ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ಆಕ್ಸಿಜನನ್ನು ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಯಿತು ಅಲ್ವಾ? ಸೊ ಎರಡು ಪ್ರೋಸೆಸ್ ನೋಡಿರಿ. ನಾವು ಬದುಕಬೇಕು ಅಂದರೆ ನಾವು ಒಂದು ಫುಡ್ ತಗೊಂಡ್ಬಿಟ್ರೆ ಆಗಲ್ಲ, ನಾವು ಬರೀ ಉಸಿರಾಡ್ಬಿಟ್ರೆ ಆಗಲ್ಲ, ಎಲ್ಲ ಇಟ್ಸ್ ಎ ಕಾಂಬಿನೇಷನ್ ಆಫ್ ಪ್ರೋಸೆಸ್. ಸೊ ಈಗ ಎನರ್ಜಿ ಪ್ರಿಪೇರ್ ಆಗಿದೆ, ಅಲ್ಲಿ ತನಕ ಓದಿದ್ವಿ ನಾವು. ಈಗ ನೆಕ್ಸ್ಟ್ ಪ್ರಿಪೇರ್ ಆಗಿರೋಂಥ ಎನರ್ಜಿ ಯೂಸ್ ಆಗಬೇಕಲ್ವ? ಯೂಸ್ ಆಗೋದಕ್ಕೆ ಅದೇನಾಗಬೇಕು, ಟ್ರಾನ್ಸ್ಪೋರ್ಟ್ ಆಗಬೇಕು. ಅಥವಾ ಎಲ್ಲಿ ಯೂಸಬಲ್ ಪ್ಲೇಸ್ ಎಲ್ಲಿದೆಯೋ, ನಮ್ಮ ಮಸಲ್ಸ್ ಕೆಲಸ ಮಾಡುವಂಥ ಜಾಗ, ನಮ್ಮ ಬಾಡಿಯಲ್ಲಿ ವರ್ಕ್ ಆಗುವಂಥ ಜಾಗ ಮಸಲ್ಸ್ಗೆ ಎನರ್ಜಿ ಸಪ್ಲೈ ಆಗಬೇಕು. ಅಥವಾ ಈಗ ನಾವು ಎನರ್ಜಿ ಪ್ರಿಪೇರ್ ಆಗೋದಕ್ಕೆ ಆಕ್ಸಿಜನ್ ಬೇಕು ಅಂತ ಹೇಳಿದ್ವಿ ತಾನೆ. ಎಲ್ಲಿ ನಡೆಯುತ್ತೆ ಅಂತ ಹೇಳಿದೆ ನಾನು, ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಅಂತ ಹೇಳಿದೆ. ಈಗ ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲ್ಲೈಸ್ಗಳು ಡೈಜೆಷನ್ ಆಗಿರೋಂಥ ಫುಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು, ಆದರೆ ಅದು ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಕಡೆಯೂ ಏನಾಗಬೇಕೀಗ, ಅದು ಟ್ರಾನ್ಸ್ಪೋರ್ಟ್ ಆಗಬೇಕಾ, ಅಂದರೆ ಎಲ್ಲ ಸೆಲ್ಸಿಗೂ ಸಪ್ಲೈ ಆಗಬೇಕಾ ಗ್ಲೂಕೋಸು. ಅದಾದಮೇಲೆ ಆ ಗ್ಲೂಕೋಸಿಗೆ, ಎಲ್ಲ ಸೆಲ್ಸಲ್ಲಿರುವಂಥ ಗ್ಲೂಕೋಸ್ಗೆ ಆಕ್ಸಿಜನ್ ಸಪ್ಲೈ ಆಗಬೇಕಾ. ಎಲ್ಲಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ? ರೆಸ್ಪಿರೇಷನ್. ನಾವು ಉಸಿರಾಡ್ತೀವಿ, ಆಕ್ಸಿಜನ್ ತಗೊಂಡು ಇದು ಎಲ್ಲ ಸೆಲ್ಸಿಗೆ ಹೋಗ್ಬೇಕಲ್ಲ, ತಗೊಂಡು ಕೊಡೋರು ಬೇಕಲ್ವಾ? ರೆಸ್ಪಿರೇಷನ್ ಆಗುತ್ತೆ ಎಲ್ಲಿ, ಯಾವಾಗ? ಸೆಲ್ಸಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಬ್ರೇಕ್ ಡೌನ್ ಮಾಡಿ, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪ್ರಿಪೇರ್ ಮಾಡುತ್ತೆ. ಆದರೆ ಆ ಸೆಲ್ಲಿಗೆ ಗ್ಲೂಕೋಸ್ ಆಗಲಿ ಆಕ್ಸಿಜನ್ ಆಗಲಿ ಎಲ್ಲಿಂದ ಬಂತು? ಅದನ್ನು ತಗೊಂಬಂದು ಕೊಡೋರು ಯಾರು? ಅದಕ್ಕೊಂದು ಸಿಸ್ಟಮ್ ಇದೆ ನಮ್ಮ ಬಾಡಿಯಲ್ಲಿ. ಅಂದರೆ ವಸ್ತುಗಳನ್ನು, ಅಂದರೆ ಸಬ್ಸ್ಟೆನ್ಸನ್ನು ದೇಹದಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬೇಕಾಗಿರುವಂಥ ಪ್ಲೇಸ್ಗಳಿಗೆ ತಗೊಂಡೋಗಿ ಕೊಡೋದಕ್ಕೆ, ಇಟ್ ಮೇ ಬಿ ಫುಡ್, ಇಟ್ ಮೇ ಬಿ ವಾಟರ್, ಇಟ್ ಮೇ ಬಿ ಎನಿ ನ್ಯೂಟ್ರಿಯೆಂಟ್ಸ್, ಇಟ್ ಮೇ ಬಿ ಆಕ್ಸಿಜನ್ ಗ್ಯಾಸಸ್, ಇಟ್ ಮೇ ಬಿ ಕಾರ್ಬನ್ ಡೈಆಕ್ಸೈಡ್, ಎನಿಥಿಂಗ್, ಇಟ್ ಮೇ ಬಿ ವೇಸ್ಟ್ ಮೆಟೀರಿಯಲ್ಸ್. ಸೊ ಅವುಗಳು ಏನಾಗಬೇಕಾಗಿರುತ್ತೆ? ಟ್ರಾನ್ಸ್ಪೋರ್ಟ್ ಆಗಬೇಕಾಗಿರುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಯಾರು ಮಾಡ್ತಾರೆ? ಸೊ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ?
ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೇಗಿದೆ ನಮ್ಮ ದೇಹದಲ್ಲಿ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಲೆಸನ್. ಅರ್ಥ ಆಗ್ತದೆ ಅಲ್ವಾ? ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಟು ದ ಲೆಸನ್. ವಿಲ್ ಸ್ಟಾರ್ಟ್ ದ ಲೆಸನ್. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಂದರೆ ಬ್ಲಡ್ ಈಸ್ ಎ ವೆಹಿಕಲ್ ಫಾರ್ ಟು ಟ್ರಾನ್ಸ್ಪೋರ್ಟ್ ದ ಮಟೀರಿಯಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಬ್ಲಡ್ ವೆಹಿಕಲ್ ಆಗಿ ಕೆಲಸ ಮಾಡುತ್ತೆ, ತಗೊಂಡೋಗಿ ಕೊಡುತ್ತೆ. ಈ ಬ್ಲಡ್ಡನ್ನು ತಗೊಂಡೋಗಿ ಕೊಡೋದಕ್ಕೆ ಅಥವಾ ಬ್ಲಡ್ಡನ್ನು ಪಾಸ್ ಮಾಡೋದಕ್ಕೆ ನಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 components. The circulatory system consists of 3 components. Number 1 is blood. So blood is one of the part in the circulatory system. And number 2 is blood vessels. ಸೊ ಬ್ಲಡ್ ತಗೊಂಡೋಗಿ ಕೊಡುತ್ತೆ, ಲಾರಿ ಥರ ಕೆಲಸ ಮಾಡುತ್ತೆ. ಅದು ಹೋಗೋದಕ್ಕೊಂದು ದಾರಿ ಬೇಕಲ್ಲ, ಎಲ್ಲಿ ಹೋಗಬೇಕು ಬ್ಲಡ್ ಅಂತ. ಅದು ಬ್ಲಡ್ ವೆಸಲ್ಸ್ ಅಂದರೆ ಇಟ್ಸ್ ಎ ಟ್ಯೂಬ್, ಪೈಪ್. ನಾವು ಹೇಗೆ ನಮ್ಮ ಮನೆಗಳಲ್ಲಿ ಪೈಪನ್ನು ಹಾಕಿ ನೀರನ್ನು ಪಾಸ್ ಮಾಡ್ತೀವೋ, ನೀರು ಅನ್ನೋದು ಬ್ಲಡ್ ಅಂತ ತಗೊಳ್ರಿ ನಮ್ಮ ಬಾಡಿ ಒಳಗಡೆ. ಸೊ ನಮ್ಮ ಮನೆ ನಲ್ಲಿಗೆ, ಅಡುಗೆ ಮನೇಲಿರೋಂಥ ನಲ್ಲಿಗೆ ನೀರು ಎಲ್ಲಿಂದ ಬಂತು, ಎಲ್ಲೆಲ್ಲ ಪೈಪೆಲ್ಲ ಕನೆಕ್ಟ್ ಮಾಡಿ, ಸಿಂಟೆಕ್ಸಿಂದ ಪೈಪ್ ಕನೆಕ್ಟ್ ಮಾಡಿ ನಮ್ಮ ಮನೆ ನಲ್ಲಿಗೆ ಹೇಗೆ ಬರುತ್ತೋ ಹಾಗೆ ಬ್ಲಡ್ ವೆಸಲ್ಸ್ಗಳು ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತವೆ. ಹಾಗೆಯೇ ಒಂದು ಪ್ರೆಷರ್ ಬೇಕು ತಾನೆ, ಸುಮ್ಮನೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲ್ಲ. ಈಗ ಬೋರ್ವೆಲ್ಲಲ್ಲಿ ಅಂದರೆ ನಮ್ಮ ಮನೆಯಲ್ಲಿರೋಂಥ ಬಾವಿಯಲ್ಲಿ ನೀರಿದೆ ಅಂದರೆ ಅದು ಸಿಂಟೆಕ್ಸಿಗೆ ಬರಬೇಕು ಅಂದ್ರೆ ಅದಕ್ಕೆ ಯಾರು ಬೇಕು? ಸುಮ್ಮನೆ ಸಿಂಟೆಕ್ಸಿಗೆ ಬಂದುಬಿಡುತ್ತಾ? ಅದಕ್ಕೆ ಎನರ್ಜಿ ಬೇಕು ತಾನೆ ನೀರು ಬರೋದಕ್ಕೆ. ಸೊ ಆ ಎನರ್ಜಿಯನ್ನು, ಆ ಶಕ್ತಿಯನ್ನು ಕೊಡೋರು ಯಾರಪ್ಪ ಅಂದರೆ ಹಾರ್ಟ್. ನಮ್ಮ ಬಾಡಿಯಲ್ಲಿರೋಂಥ ಹಾರ್ಟು ಇಟ್ ಪಂಪ್ಸ್ ದ ಬ್ಲಡ್ ವಿತ್ ಹೈ ಪ್ರೆಷರ್. ಪ್ರೆಷರಲ್ಲಿ ಪಂಪ್ ಮಾಡುತ್ತೆ. ಆವಾಗ ಬ್ಲಡ್ ನಮ್ಮ ಬಾಡಿಯ ಟಾಪ್ ಟು ದ ಬಾಟಮ್, ಕಾಲಿನ ತುದಿಯಿಂದ ತಲೆವರೆಗೂ ಬ್ಲಡ್ ಪಾಸ್ ಆಗುತ್ತೆ, ಮೂವ್ ಆಗುತ್ತೆ ವಿತ್ ಹೈ ಪ್ರೆಷರ್. ಸೊ ಬ್ಲಡ್, ಹಾರ್ಟ್. ಸೊ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 parts. ದಟ್ ಈಸ್ ಯಾವುದ್ಯಾವುದು ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಇರೋವಂಥ ಪಾರ್ಟ್ಸ್ಗಳು. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 parts. System, that is first one is blood, second one is blood vessels, and the third one is heart. So there are 3 parts. There are 3 parts. 3 parts which works together to form circulatory system. So how they works, how it works, and what is its structure, all those things we are going to study in this lesson. In the human beings, the digested food ಏನೇನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ circulatory system, that is human beings digested food, water, oxygen are transported to all the parts of the body, and the waste products are also transported from all the parts of the body to be removed from the body. Waste products ಬಾಡಿಯಿಂದ ರಿಮೂವ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸ್ ಇನ್ ದ ಬಾಡಿ ಇಸ್ ಡನ್ ಬೈ ದ ಸರ್ಕ್ಯುಲೇಟರಿ ಸಿಸ್ಟಮ್. ಇಟ್ ಕನ್ಸಿಸ್ಟ್ ಆಫ್ ಹಾರ್ಟ್, ಬ್ಲಡ್ ವೆಸಲ್ಸ್ ಆ್ಯಂಡ್ ಬ್ಲಡ್. ಸೊ ನಾವೀಗ 1 by 1 ಆಗಿ ಬ್ಲಡ್ ವೆಸಲ್ಸ್, ಹಾರ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ವಿ ವಿಲ್ ನೋ ಅಬೌಟ್ ದ ಬ್ಲಡ್. ಯಾವ ಥರ ಬ್ಲಡ್ ಇದೆ, ಬ್ಲಡ್ಡಲ್ಲಿ ಟೈಪ್ಸ್ ಇದೆಯಾ ಅಥವಾ ಬ್ಲಡ್ ಸೆಲ್ಸ್ ಇದಾವೋ, ಟೈಪ್ಸ್ ಆಫ್ ಬ್ಲಡ್ ಸೆಲ್ಸ್ ಇದಾವೋ, ಅವು ಹೇಗೆ ಕೆಲಸ ಮಾಡ್ತೇವೆ, ಅವುಗಳ ಪರ್ಟಿಕ್ಯುಲರ್ ಕೆಲಸ ಏನು ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನಾವು. ಸೊ ಬ್ಲಡ್ಗೆ ಬಂದರೆ 3 types ಆಫ್ ಬ್ಲಡ್ ಸೆಲ್ಸ್ ಇದ್ದಾವೆ, ಗೊತ್ತಾಗತ್ತಾ? 3 types ಆಫ್ ಬ್ಲಡ್ ಸೆಲ್ಸ್ ಇದ್ದಾವೆ. ಸೊ ಈಗ ಈ ಬ್ಲಡ್ ಅಂದರೆ ಏನು ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ನಾನು. ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಬ್ಲಡ್ ಅಂದರೆ ಏನೇನಿದೆಯಪ್ಪ ಅಂದರೆ ಇಟ್ಸ್ ಎ ಮಿಕ್ಸ್ಚರ್ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ನಾನು ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀನಿ, ಓಕೆನಾ? ಸೊ ಈ ಟೆಸ್ಟ್ ಟ್ಯೂಬ್ಗೆ ನಾನು ಏನೇನು ಹಾಕ್ತೀನಿ ಅಂತ ಅಂದರೆ ಫಸ್ಟು ಪ್ಲಾಸ್ಮಾ ಹಾಕ್ತೀನಿ. ಏನಿದೆ ಇಲ್ಲಿ? ಪ್ಲಾಸ್ಮಾ ಇದೆ, ಓಕೆನಾ? ಸೊ ಪ್ಲಾಸ್ಮಾ ಅನ್ನುವಂಥ ಲಿಕ್ವಿಡ್. ಈಗ ಟೀ ಮಾಡೋದಕ್ಕೆ ಹೇಗೆ ಹಾಲು, ಸಕ್ಕರೆ, ಟೀ ಪುಡಿ ಹಾಕ್ತೀವೋ ಹಾಗೆ ಅವಾಗ ಟೀ ಆಗುತ್ತೋ ಹಾಗೆ ಬ್ಲಡ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ಕೊಳ್ರಿ. ಪ್ಲಾಸ್ಮಾ ಅನ್ನುವಂಥ ಲಿಕ್ವಿಡ್ ಹಾಕ್ತೀನಿ ನಾನೀಗ, ಗೊತ್ತಾಗ್ತಿದೆಯಾ? ಹೇಗೆ ಹಾಲು ಹಾಕ್ತೀವೋ
ಹಾಲು ನೀರು ಹಾಕ್ತೀವೋ ಹಾಗೆ ಪ್ಲಾಸ್ಮಾ ಅಂತ ಲಿಕ್ವಿಡ್ ಬ್ಲಡ್ ಮಾಡೋದಕ್ಕೆ ನಾನು ಹಾಕ್ತಾ ಇದ್ದೀನಿ. ಓಕೆನಾ. ಸೊ ಅದಾದಮೇಲೆ ಇದಕ್ಕೆ ಮತ್ತೆ ಸೆಲ್ಸ್, ಹೇಗೆ ಟೀ ಪುಡಿ ಹಾಕ್ತೀವಲ್ಲ, ಟೀ ಪುಡಿಯ ಕಣಗಳು ಹಾಕ್ತೀವಲ್ವ, ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ತೀವಲ್ಲ, ಹಾಗೆ ಇಲ್ಲಿ ನಾವು ಸೆಲ್ಸ್ ಹಾಕ್ತೀವಿ. ರೆಡ್ ಬ್ಲಡ್ ಸೆಲ್ಸ್ನ ಹಾಕ್ತೀನಿ ನಾನು ಇದಕ್ಕೆ, ಒಂದಿಷ್ಟು ರೆಡ್ ಬ್ಲಡ್ ಸೆಲ್ಸ್, RBC ಅಂತ ಕರಿತೀವಿ. ರೆಡ್ ಬ್ಲಡ್ ಸೆಲ್ಸ್ನ ಹಾಕ್ತೀನಿ ಇದಕ್ಕೆ. ಸೆಲ್ಸ್ ಇದು ನೋಡ್ರಿ, ಮೊದಲು ಹಾಕಿದ್ದು ಲಿಕ್ವಿಡ್, ಇದು RBC ರೆಡ್ ಬ್ಲಡ್ ಸೆಲ್ ಅದೊಂದು ಸೆಲ್ಸ್. ಅರ್ಥ ಆಗ್ತಿದಲ್ವ, ನಾನು ಸೆಲ್ಸ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ, ಲಿಕ್ವಿಡ್ ಅಲ್ಲ. ಲಿಕ್ವಿಡ್ ಯಾವುದಿಲ್ಲಿ? ಪ್ಲಾಸ್ಮಾ. ಇಟ್ಸ್ ಎ ಕಲರ್ಲೆಸ್ ಲಿಕ್ವಿಡ್, ನೀರಿದ್ದಂಗೆ ಇರುತ್ತೆ, ಆಸ್ ಸೇಮ್ ಆಸ್ ವಾಟರ್. ಅದಕ್ಕೆ ನಾನು ಏನು ಹಾಕಿದ್ದೀನಿ ಈಗ? ರೆಡ್ ಬ್ಲಡ್ ಸೆಲ್ಸ್ನ ಹಾಕಿದ್ದೀನಿ, ಸೆಲ್ಸ್ ಹಾಕಿದ್ದೀನಿ, ಟೀ ಪುಡಿಯ ಥರ ಕಣಗಳನ್ನ ಹಾಕಿದ್ದೀನಿ ಅಂತ ಅಂದ್ಕೊಳ್ರಿ, ಸೆಲ್ಸ್. ಓಕೆನಾ. ಸೊ ಅದಾದಮೇಲೆ ಇನ್ನೊಂದು ರೀತಿಯ ಸೆಲ್ಸ್ನ ಹಾಕ್ತೀನಿ. ಯಾವುದಪ್ಪ ಅಂತ ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಇದಕ್ಕೇನು ಹಾಕ್ತೀನಿ ನಾನೀಗ? ಇದಕ್ಕೊಂದಿಷ್ಟು ವೈಟ್ ಬ್ಲಡ್ ಸೆಲ್ಸ್ನ ಹಾಕ್ತೀನಿ. ವೈಟ್ ಬ್ಲಡ್ ಸೆಲ್ಸ್ WBC ಹಾಕ್ತೀನಿ. ಗೊತ್ತಾಗ್ತಿದೆಯಾ? ಆಮೇಲೆ ಇನ್ನೂ ಒಂದು ಹಾಕ್ತೀನಿ, ಏನಪ್ಪ ಅಂತ ಅಂದರೆ ಒಂದಿಷ್ಟು ಏನು ಹಾಕೋಣ? ಪ್ಲಾಟಿಲೇಟ್ಸ್ ಹಾಕೋಣ. ಅಲ್ಲಲ್ಲಿ ಪ್ಲಾಟಿಲೇಟ್ಸ್ ಹಾಕೋಣ. ಸೊ ಇದೇನಿದು? ಪ್ಲಾಟಿಲೇಟ್ಸ್. ಇದು ಸೆಲ್ಸ್ ಏನೇ. ಪ್ಲಾಟಿಲೇಟ್ಸ್ ಗೊತ್ತಾಗತ್ತಾ? ಸೊ ಇಷ್ಟು ಸೇರ್ಕೊಂಡ್ರೆ ಏನಾಗುತ್ತೆ? ಅದು ಬ್ಲಡ್ ಆಗುತ್ತೆ. ಅರ್ಥ ಆಗುತ್ತಾ? ಬ್ಲಡ್ ಅಂದ್ರೆ ಏನು? ಇಟ್ ಕನ್ಸಿಸ್ಟ್ ಆಫ್ ಎ ಲಿಕ್ವಿಡ್ ಪ್ಲಾಸ್ಮಾ ವಿಚ್ ಈಸ್ ಮಿಕ್ಸ್ಡ್ ವಿತ್ RBC, nothing but red blood cells, WBC, nothing but white blood cells, and the platelets. ಇಷ್ಟನ್ನ ಸೇರಿಸ್ಕೊಂಡು ನಾವೇನಂತ ಕರಿತೀವಿ? ಬ್ಲಡ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಒನ್ ಬೈ ಒನ್ ಆರ್ ಯು ಡಿಡ್ ಯು ಗೆಟ್ ದ ಐಡಿಯಾ ಅಬೌಟ್ ದ ಬ್ಲಡ್? ಬ್ಲಡ್ ಅಂದ್ರೆ ಏನು ಅಂತ ಐಡಿಯಾ ಬಂತಲ್ವ ನಿಮಗೆ? ಐ ಹೋಪ್ ಯು ಗಾಟ್ ಅನ್ ಐಡಿಯಾ ಅಬೌಟ್ ಬ್ಲಡ್. ಸೊ ಇಲ್ಲಿ ನೋಡ್ರಿ, blood transports substances in the body. It has a fluid called plasma, and the cells like red blood cells, white blood cells, and the platelets are there. ಗೊತ್ತಾಗತ್ತಾ? ಸೊ ರೆಡ್ ಬ್ಲಡ್ ಸೆಲ್ಸ್ ಏನು ಕೆಲಸ ಅಂತಂದರೆ, ಇಟ್ ಕಂಟೈನ್ಸ್ ಎ ಪಿಗ್ಮೆಂಟ್ ಕಾಲ್ಡ್ ಹಿಮೋಗ್ಲೋಬಿನ್. ಇದರಲ್ಲಿ ಒಂದು ಪಿಗ್ಮೆಂಟ್ ಇರುತ್ತೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೇ ರೆಡ್ ಬ್ಲಡ್ ಸೆಲ್ಸ್. ಒಳ್ಳೆ ಹೇಗಿರುತ್ತಪ್ಪ ಅಂದರೆ, ಕಾಯಿನ್ಸ್ ಒಳಗಡೆ ಮಡ್ಚ್ಕೊಂಡಿರುತ್ತೆ ನೋಡ್ರಿ. ನಾವು ಲೆನ್ಸ್ ನೋಡ್ತೀವಲ್ವ, ಆ ಥರ ಇರುತ್ತೆ. ಕಾನ್ಕೇವ್ ಲೆನ್ಸ್ ನೋಡ್ತೀವಿ, ಆ ಥರ ಇರುತ್ತೆ ಚಪ್ಪಟೆಯಾಗಿ. ಸೊ ರೆಡ್ ಬ್ಲಡ್ ಸೆಲ್ಸ್ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿದೆಯಲ್ಲ, ಇದು ರೆಡ್ ಬ್ಲಡ್ ಸೆಲ್ಸ್. ಓಕೆನಾ. ಸೊ ಇವುಗಳಲ್ಲಿ ರೆಡ್ ಇದೆ. ಇದು ಯಾಕೆ ರೆಡ್ ಇದೆ ಅಂತ ಅಂದರೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ ಅಂದರೆ, ಇದರಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥ ಒಂದು ಪಿಗ್ಮೆಂಟ್ ಇರುತ್ತೆ. ಇಟ್ಸ್ ಎ ಕಲರಿಂಗ್ ಸಬ್ಸ್ಟೆನ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್. ಅಲ್ಲ ಸರ್, ಪ್ಲಾಸ್ಮಾ ಅಂದರೆ ವಾಟರ್ ಥರ ಇರುತ್ತೆ, ಕಲರ್ಲೆಸ್ ಇರುತ್ತೆ ಅಂತ ಹೇಳಿದ್ರಿ, ಮತ್ತು ಬ್ಲಡ್ ನೋಡಿದ್ರೆ ರೆಡ್ ಕಲರ್ಲಿ ಇರುತ್ತಲ್ಲ ಅಂತ ಕೇಳಿದರೆ, ಸೊ ಈ ರೆಡ್ ಬ್ಲಡ್ ಸೆಲ್ಸೇ ರೆಡ್ ಕಲರ್ ಇರೋದಕ್ಕೆ ಕಾರಣ. ಬ್ಲಡ್ ರೆಡ್ ಕಲರ್ ಇರೋದಕ್ಕೆ ಯಾಕೆ ರೆಡ್ ಬ್ಲಡ್ ಸೆಲ್ಸ್ ಕಾರಣ ಅಂದರೆ, ರೆಡ್ ಬ್ಲಡ್ ಸೆಲ್ಸಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥ ಒಂದು ಪಿಗ್ಮೆಂಟ್, ಪಿಗ್ಮೆಂಟ್ ಇದು, ಅಥವಾ ಇದೊಂದು ಪ್ರೋಟೀನು. ಸೊ ಈ ಪ್ರೋಟೀನ್ ಇರೋದ್ರಿಂದ, ಹಿಮೋಗ್ಲೋಬಿನ್ ಅನ್ನುವಂಥ ಪ್ರೋಟೀನ್ ಇರೋದ್ರಿಂದ ಬ್ಲಡ್ ರೆಡ್ ಕಲರ್ಲಿ ಕಾಣುತ್ತೆ. ಇದರ ಕೆಲಸ ಏನಪ್ಪ ಅಂತಂದರೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್. ಆಕ್ಸಿಜನನ್ನು ನಾವು ಉಸಿರಾಡ್ತೀವಲ್ವ, ಆಕ್ಸಿಜನನ್ನು ಅದನ್ನು ತಗೊಂಡೋಗಿ ಎಲ್ಲ ಸೆಲ್ಸಿಗೂ ರೆಸ್ಪಿರೇಷನ್ ಮಾಡೋದಕ್ಕೆ ಸಪ್ಲೈ ಮಾಡೋದು ಯಾರಪ್ಪ ಅಂತ ಕೇಳಿದರೆ ರೆಡ್ ಬ್ಲಡ್ ಸೆಲ್ಸ್. ಅರ್ಥ ಆಗ್ತಿದೆ ಅಲ್ವಾ? ಆ್ಯಂಡ್ ಕಮಿಂಗ್ ಟು ದ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ನಮ್ಮ ಬಾಡಿಯಲ್ಲಿ. ಚಿತ್ರದಲ್ಲಿ ನಿಮ್ಗೆ ವೈಟ್ ಬ್ಲಡ್ ಸೆಲ್ಸ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ರಿ. WBC ಅಂತ ಕರಿತೀವಿ, ಇಲ್ಲಿ ತೋರಿಸ್ತಿದ್ದಾರೆ ನೋಡ್ರಿ, ವೈಟ್ ಬ್ಲಡ್ ಸೆಲ್ಸ್. ಈ ಥರ ಚಿತ್ರ ಇದೆಯಲ್ಲ, ಇದೆಲ್ಲ ಏನಿದು? ಇದು ವೈಟ್ ಬ್ಲಡ್ ಸೆಲ್ಸ್. ಸೊ ಇದ್ರದ್ದು ಏನು ಕೆಲಸನಪ್ಪ ಅಂದರೆ, ಇಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್ ಆ್ಯಂಡ್ ಪ್ರೊಟೆಕ್ಟ್ ಫ್ರಮ್ ಡಿಸೀಸಸ್. ನಮ್ಮ ಬಾಡಿಯ ಸೋಲ್ಜರ್ಸ್ ಇವರು ಯಾರು? ವೈಟ್ ಬ್ಲಡ್ ಸೆಲ್ಸ್. ಯಾಕೆ ಸೋಲ್ಜರ್ಸು? ನಮ್ಮ ಬಾಡಿಗೆ ಏನೇ ಡಿಸೀಸಸ್ ಬಂದರೂ ಎಲ್ಲ ಡಿಸೀಸಸ್ನು ನಾವೇನು ಮಾತ್ರೆ ತಗೊಂಡೆ, ಇಂಜೆಕ್ಷನ್ ತಗೊಂಡೆ, ಮೆಡಿಸಿನ್ ತಗೊಂಡೆ ಓಡಿಸಲ್ಲ. ಗೊತ್ತಾಗ್ತಿದೆಯಾ? ನಮ್ಮ ಬಾಡಿಗೆ ನಾವು ತಿನ್ನುವಂಥ ಪ್ರತಿಯೊಂದು ತುತ್ತಲ್ಲೂ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಸೇರ್ಕೊಂಡಿರುತ್ತೆ. ನಾವು ಕುಡಿಯುವಂಥ ನೀರಲ್ಲಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಸೇರ್ಕೊಂಡಿರುತ್ತೆ. ಹಾಗೆ ನಾವು ಮಾತ್ರೆ ತೊಗೊಬೇಕು ಅಂದರೆ ಪ್ರತಿ ಸರಿ ಊಟ ಮಾಡಿದಾಗೆಲ್ಲ ಒಂದು ಸರಿ ಊಟ ಮಾಡಿದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಬೇಕಾಗ್ತಿತ್ತು ನಾವು. ಬಟ್ ಹಾಗಾಗಲ್ಲ. ಯಾಕೆ ಅಂದರೆ ನಮ್ಮ ಬಾಡಿ ಒಳಗಡೆ ವೈಟ್ ಬ್ಲಡ್ ಸೆಲ್ಸ್ ಇದೆ.
ಸೊ ಆ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತಪ್ಪ ಅಂತ ಅಂದರೆ ಇಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿರುದ್ಧ ಫೈಟ್ ಮಾಡಿ ಅದನ್ನು ಕಿಲ್ ಮಾಡುತ್ತೆ. ಹಾಗಾಗಿ ನಮಗೆ ಯಾವುದೇ ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೊಳುತ್ತೆ. ಇಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್ ಆ್ಯಂಡ್ ಡಿಸೀಸಸ್. ಅರ್ಥ ಆಗ್ತಿದೆ ಅಲ್ವಾ? ವೈಟ್ ಬ್ಲಡ್ ಸೆಲ್ಸ್ ಕೆಲಸ ಏನು ಅಂತ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಪ್ಲಾಟಿಲೈಟ್ಸ್. ಪ್ಲಾಟಿಲೈಟ್ಸ್ ಏನಪ್ಪ ಕೆಲಸ ಅಂತ ಅಂದರೆ, ಸೊ ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪ್ಲಾಟಿಲೈಟ್ಸ್ ಯಾವ್ದು ಅಂತ. ಇಲ್ಲಿ ನೋಡ್ರಿ ಇಲ್ಲಿ ಪ್ಲಾಟಿಲೈಟ್ಸ್ ಅಂತ ಇದೆ. ಒನ್ ಮೋರ್ ಥರ್ಡ್ ಟೈಪ್ ಆಫ್ ಬ್ಲಡ್ ಸೆಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್, ದಟ್ ಈಸ್ ಪ್ಲಾಟಿಲೈಟ್ಸ್. ಇದ್ರದ್ದು ಏನು ಕೆಲಸಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಒಂದು ಬಲೂನ್ ಒಳಗಡೆ ನೀರು ತುಂಬಿ ಅಥವಾ ಒಂದು ಬಾಟಲ್ ಒಳಗಡೆ ನೀರು ತುಂಬಿ ಅದರ ಕೆಳಗಡೆ ಒಂದು ಸ್ಮಾಲ್ ಹೋಲ್ ಮಾಡಿದರೆ ನೀರೆಲ್ಲ ಏನಾಗುತ್ತೆ, ಅಷ್ಟು ಬಾಟಲಿಂದ ಖಾಲಿ ಆಗಿಬಿಡುತ್ತೆ. ಅಥವಾ ಒಂದು ಬಲೂನಿಗೆ ಪಿನ್ ಚುಚ್ಚಿದ್ರೆ, ನೀರು ತುಂಬಿರೋಂಥ ಬಲೂನ್ಗೆ ಪಿನ್ ಚುಚ್ಚಿದ್ರೆ ಅಂತೆ ನೀರಷ್ಟು ಖಾಲಿ ಆಗೋ ತನಕನೂ ಅದು ಹೋಗ್ತಾನೆ ಇರುತ್ತೆ, ಫುಲ್ ಖಾಲಿ ಆದಮೇಲೆ ನಿಂತ್ಕೊಳ್ಳೋದು. ಹಾಗೆ ನಮ್ಮ ಬಾಡಿನೂ ಕೂಡ ಏನು ಒಂದು ಬಲೂನ್ ಇದ್ದಂಗೆ, ಅಥವಾ ವಾಟರ್ ಬಾಟಲ್ ಅಂದರೆ ಬ್ಲಡ್ ತುಂಬಿರೋಂಥ ವಾಟರ್ ಬಾಟಲ್ ಅಂತ ಅಂದ್ಕೊಳ್ರಿ ನಮ್ಮ ಬಾಡಿನೂ ಕೂಡ. ಸೊ ಎಲ್ಲಾದರೂ ಒಂದು ಕಡೆ ನಮ್ಮ ಬಾಡಿ ಹೋಲ್ ಆಯಿತು ಅಂದರೆ ಬಿದ್ದು ಪೆಟ್ ಮಾಡ್ಕೊಳ್ತೀವಲ್ವ ನಾವು, ಇಂಜುರಿ ಆಗುತ್ತೆ ನಮಗೆ, ಎಲ್ಲೋ ಒಂದು ಕಡೆ ತಾಗಿಸ್ಕೊಳ್ತೀವಿ, ಏನಾದರೂ ತಾಗಿಸ್ಕೊಂಡು ಗಾಯ ಆಗಿ ಬ್ಲಡ್ ಬರುತ್ತೆ. ಸೊ ಅದು ಹೋಲಾದಂಗೆ ತಾನೆ, ಒಂದು ಬಾಟಲ್ ಹೋಲಾದಂಗೆ ತಾನೆ, ಇದು ಕೂಡ ಒಂದು ಬಾಟಲ್ ಹೋಲಾದಂಗೆ, ನಮ್ಮ ಬಾಡಿನೂ ಕೂಡ ಹೋಲಾದಂಗೆ, ಬಿದ್ದು ಪೆಟ್ ಮಾಡಿಕೊಂಡು ಬ್ಲಡ್ ಬರ್ತಾ ಇದೆ ಅಂದರೆ. ಸೊ ಬ್ಲಡ್ ಎಲ್ಲ ಖಾಲಿ ಆಗೋ ತನಕನೂ ಹೋಲಾಗಿದೆ ಅಲ್ವಾ, ಖಾಲಿಯಾಗಿ ಹೋಗ್ಬೇಕು ಬ್ಲಡ್. ಆದರೆ ಏನಾಗುತ್ತೆ, ಒಂದು ಸ್ವಲ್ಪ ಹೊತ್ತಾದಮೇಲೆ ಬ್ಲೀಡಿಂಗ್ ಆಗೋದು ನಿಲ್ಲತ್ತೆ. ಯಾಕೆ ಬ್ಲೀಡಿಂಗ್ ಆಗೋದು ನಿಲ್ಲತ್ತೆ ಅಂದರೆ, ಈ ಬ್ಲಡ್ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಇದರಲ್ಲಿರುವಂಥ ಪ್ಲಾಟಿಲೈಟ್ಸ್ಗಳು, ಇಲ್ಲಿರ್ತಕ್ಕಂಥ ಪ್ಲಾಟಿಲೈಟ್ಸ್ಗಳು ಇವೇನು ಮಾಡ್ತಾವಪ್ಪ ಅಂತ ಅಂದರೆ, ಈ ಪ್ಲಾಟಿಲೈಟ್ಸ್ಗಳು ಇವೇನು ಮಾಡ್ತಾವಪ್ಪ ಅಂದರೆ ವಿಚ್ ಬ್ಲಾಕ್ಸ್ ದ ಗ್ಯಾಪ್. ಹೋಲ್ ಆಗಿತ್ತಲ್ಲ, ನಮ್ಮ ಬಾಡಿ ಹೋಲ್ ಆಗಿರ್ತಲ್ಲ, ಇಂಜುರಿ ಆಗಿತ್ತಲ್ಲ, ಅದಕ್ಕೆ ಹೋಗಿ ಅಡ್ಡ ನಿಂತ್ಕೊಂಡು ಬಿಡ್ತಾವೆ, ನಾವು ಯಾರನ್ನು ಹೊರಗೆ ಹೋಗಿ ಬಿಡಲ್ಲ ಉಳಿದವ್ರನ್ನ ಅಂತ. ಅವೆಲ್ಲ ಪ್ಲಾಟಿಲೈಟ್ಸ್ಗಳೆಲ್ಲ ಹೋಗಿ ಬ್ಲಾಕ್ ಆಗಿಬಿಡ್ತವೆ. ಸೊ ಬ್ಲಾಕ್ ಆದಾಗ ಬ್ಲೀಡಿಂಗ್ ಆಗೋದು ನಿಲ್ಲತ್ತೆ. ಅದನ್ನೇ ನಾವು ಕ್ಲಾಟಿಂಗ್ ಅಂತ ಕರಿತೀವಿ, ರಕ್ತ ಹೆಪ್ಪುಗೊಟ್ಟೋದು ಅಂತ ಕರಿತೀವಿ, ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಆ ಪ್ಲಾಟಿಲೈಟ್ಸ್ಗಳು ಅಕಸ್ಮಾತ್ ನಮ್ಮ ಬಾಡಿಯಲ್ಲಿ ಇರಲಿಲ್ಲ ಅಂತಿದ್ರೆ, ಒಂದು ಸರಿ ಇಂಜುರಿ ಆದರೆ ಮುಗಿದೋಗಿತ್ತು, ನಮ್ಮ ಬಾಡಿಯಲ್ಲಿರೋಂಥ ಬ್ಲಡ್ ಎಲ್ಲ ಖಾಲಿ ಆಗಿಬಿಡೋದು. ಸೊ ಪ್ಲಾಟಿಲೈಟ್ಸ್ ಇರೋದ್ರಿಂದನೇ ಬ್ಲಡ್ ಬ್ಲೀಡಿಂಗ್ ಆಗೋದು ನಿಲ್ಲತ್ತೆ. ಯಾಕೆಂದರೆ ಬ್ಲಡ್ ಕ್ಲಾಟ್ ಆಗೋದಕ್ಕೆ, ಬ್ಲಡ್ ಹೆಪ್ಪುಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆನ್ ಇಟ್ ಎಂಟರ್ ಫ್ರಮ್ ದ ಬಾಡಿ ಟು ಔಟ್ಸೈಡ್. ಅರ್ಥ ಆಗ್ತಿದೆ ಅಲ್ವಾ? ಇಟ್ ಹೆಲ್ಪ್ಸ್ ಇನ್ ದ ಕ್ಲಾಟಿಂಗ್ ಆಫ್ ದ ಬ್ಲಡ್. ಇಲ್ಲಿದೆ ನೋಡ್ರಿ, ಇಟ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಬ್ಲಡ್ ಸೆಲ್ಸ್. ದೇರ್ ಆರ್ 3 types of blood cells: red blood cells, white blood cells and platelets. ಗೊತ್ತಾಗ್ತಿದಲ್ವಾ? ಟೇಕ್ ಡೌನ್ ದ ಕ್ವೆಶನ್, ರೈಟ್ ದ ಟೈಪ್ಸ್ ಆಫ್ ಬ್ಲಡ್ ಸೆಲ್ಸ್. ಸೊ ಇವಕ್ಕೆಲ್ಲದಕ್ಕೂ ಹರಿಯೋ ಹಾಗೆ ಅಂದರೆ ಫ್ಲೂಯಿಡ್ ಮೀಡಿಯಮ್ನ ಕೊಡೋದು ಯಾರಪ್ಪ ಅಂದರೆ, ಲಿಕ್ವಿಡ್ ಮೀಡಿಯಮ್ನ ಪ್ರೊವೈಡ್ ಮಾಡೋದು ಯಾರಪ್ಪ ಅಂದರೆ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಈ 3 ಬ್ಲಡ್ ಸೆಲ್ಸ್ಗಳು ಇರ್ತವೆ, ಸೇರ್ಕೊಂಡಿರ್ತವೆ. ಗೊತ್ತಾಗತ್ತಾ? ಇಟ್ ಗಿವ್ಸ್ ದ ಫ್ಲೂಯಿಡ್ ಮೀಡಿಯಮ್. ಪ್ಲಾಸ್ಮಾ ಗಿವ್ಸ್ ದ ಫ್ಲೂಯಿಡ್ ಮೀಡಿಯಮ್ ಟು ದ ಬ್ಲಡ್, fluid part of the blood, that is plasma. ಗೊತ್ತಾಗ್ತಿದೆಯಾ? ಟೇಕ್ ಡೌನ್ ದ ಕ್ವೆಶನ್, ವಾಟ್ ಈಸ್ ಪ್ಲಾಸ್ಮಾ and what is red blood cells? Write its function. What is white blood cells? Write its function. What is the function of platelets? ಸೊ ಈ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ನಾವು 3 parts ಇದೆ ಅಂತ ಓದಿದ್ವಿ. ಒಂದು ಬ್ಲಡ್ ಸೆಲ್ಸ್, ಬ್ಲಡ್ ವೆಸಲ್ಸ್ ಆ್ಯಂಡ್ ಹಾರ್ಟ್. ಸೊ ಇನ್ ದಿಸ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ಬ್ಲಡ್ ಬಗ್ಗೆ ತಿಳ್ಕೊಂಡ್ವಿ ನಾವು. ನೆಕ್ಸ್ಟು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಬ್ಲಡ್ ವೆಸಲ್ಸ್. ಎಷ್ಟು ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇದೆ, ಇಲ್ಲಿ ಹೇಗೆ ಬ್ಲಡ್ನ ಟೈಪ್ಸ್ ನೋಡಿದ್ವಲ್ವ ನಾವು, ಹಾಗೇನೆ ಬ್ಲಡ್ ಸೆಲ್ಸ್ ನೋಡಿದ್ವಿ, ಟೈಪ್ಸ್ ಆಫ್ ಬ್ಲಡ್ ಸೆಲ್ಸ್. ಹಾಗೆಯೇ ಬ್ಲಡ್ ವೆಸಲ್ಸ್ಗಳಲ್ಲೂ 3 types ಇದೆ. ಯಾವ್ದು ಅದು ಹೇಗೆ ಕೆಲಸ ಮಾಡುತ್ತೆ, ಅದ್ರದ್ದು ಯಾವ ಬ್ಲಡ್ ವೆಸಲ್ಸ್ ಏನೇನು ಕೆಲಸ ಅಂತ ನೋಡೋಣ. ಅದಾದಮೇಲೆ ಸ್ಟ್ರಕ್ಚರ್ ಆಫ್ ಹಾರ್ಟ್ ನೋಡೋಣ, ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ. ಇಟ್ಸ್ ಅನ್ ಅಮೇಝಿಂಗ್ ವರ್ಕ್ ಬೈ ದ ಹಾರ್ಟ್. ಹೌ ಹಾರ್ಟ್ ವರ್ಕ್ಸ್, ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ today's lesson. Thank you.